ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಸಹಕಾರಿ ರಂಗದ ಹೆಸರಾಂತ ಬ್ಯಾಂಕುಗಳಲ್ಲಿ ಒಂದಾದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಫೋರ್ಟ್ ಶಾಖೆಯು ತನ್ನ ವ್ಯವಹಾರ ಚಟುವಟಿಕೆಗಳನ್ನು ಫೋರ್ಟ್ ಪ್ರದೇಶದ ಗನ್ಬೋ ಸ್ಟ್ರೀಟ್ನಲ್ಲಿರುವ ಬೇನಜೀರ್ ಹೌಸ್ ಪಕ್ಕದ ನೂತನ ಆವರಣಕ್ಕೆ ಸ್ಥಳಾಂತರಿಸಿದ್ದು, ಇದರ ಉದ್ಘಾಟನಾ ಸಮಾರಂಭವು ಮಾರ್ಚ್ 9 ಸೋಮವಾರದಂದು ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಸುವರ್ಣ ಅವರು ಫೋರ್ಟ್ ಶಾಖೆಯ ನೂತನ ಆವರಣವನ್ನು ಉದ್ಘಾಟಿಸಿದರು. ಉಪ ಕಾರ್ಯಾಧ್ಯಕ್ಷ ಅಡ್ವೊಕೇಟ್ ಸೋಮನಾಥ್ ಬಿ ಅಮೀನ್ ಅವರು ಎಟಿಎಂ ಸೆಂಟರ್ನ ಕಾರ್ಯ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ಬ್ಯಾಂಕಿನ ವ್ಯವಹಾರಕ್ಕೆ ಚಾಲನೆ ನೀಡಿದ ಸ್ಥಳದ ಮಾಲಕರುಗಳಾದ ನಜೀರ್ ಅಥಾನಿಯಾ, ಜಹೀರ್ ಅಥಾನಿಯಾ, ಭಾರತ್ ಬ್ಯಾಂಕ್ನಂತಹ ಹೆಸರಾಂತ ಆರ್ಥಿಕ ಸಂಸ್ಥೆ ಇಲ್ಲಿ ವ್ಯವಹಾರ ಆರಂಭಿಸಿದ್ದು ನಮಗೆ ಹೆಮ್ಮೆಯ ವಿಷಯ. ಫೋರ್ಟ್ ಶಾಖೆ ನೂತನ ಆವರಣದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಕೋರಿದರು. And inshallah we'll progress as together. Thank you. And I'm very surprised to see the count of people here. It just shows the strength of Bharat Bank and their customer services and everything. This is my first experience with Bharat Bank, and on the way before when we were doing the land law, getting the things negotiated and everything, I had a very good experience with everybody. A little bit of thorn and rose, but that was at the end negotiation, but that was always at the end a very good thing. I wish best of luck to Bharat Bank. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬ್ಯಾಂಕಿನ ಗ್ರಾಹಕರುಗಳಾದ ಅರುಣಾ ಉದೇಶಿ, ಶ್ರೀನಿವಾಸ್ ಅಂಚನ್ ಅವರು ಭಾರತ್ ಬ್ಯಾಂಕಿನೊಂದಿಗೆ ತಮ್ಮ ಸುದೀರ್ಘ ಕಾಲದ ಅನುಭವವನ್ನು ಹಂಚಿಕೊಂಡರು. भारत बैंक का बहुत ही शुक्रगुजार हूँ, क्योंकि यहाँ का जो स्टाफ है उन्होंने मुझे बहुत हेल्प किया है. जब हम छोटे थे तो पिताजी हमको पैसे देते घर खर्च के लिए, और बाजू में बुआ ही बैठती थी और कहती थी कि जो बैंक में पैसा डालेगा उसका पेड़ हो जाएगा, तो आप बैंक में पैसा डालिए. जैसे पिताजी देते थे हम उसमें बैंक में डाल देते थे. धीरे धीरे वे पेड़ बड़ा हो गया. पैसे की कभी ज़रूरत नहीं पड़ी, लेकिन एक बार पिताजी बीमार पड़ गए तो पैसे लेने आना पड़ा. कभी बैंक में गए नहीं थे, कभी कुछ किया नहीं था, तो पता ही नहीं था क्या करने का. बैंक में तो आई भारत बैंक में, लेकिन पूरी काँप रही थी, क्या करूं कैसे करूं. तो उधर संध्या मैडम थी, उन्होंने मुझे देखा, मैडम क्या है, क्यों इतनी काँप रही है. मैंने बोला कभी मैंने बैंक में से पैसे नहीं निकाले, क्योंकि बुआ बोलती थी बैंक में पैसे डालते हैं, बैंक में से निकालते नहीं हैं, वो पेड़ बड़ा होना चाहिए. तो फिर संध्या मैडम ने मुझे हेल्प किया, और संध्या मैडम ने मुझे चेक लिख के दिया. उसके बाद उनकी सीट पे जो भी आया उन्होंने मुझे बहुत हेल्प किया. और सबसे ज़्यादा मेरी वो निशी वो निशा बराबर है. मेरे बैंक में से पैसे निकलते हैं तो वो चिल्लाती है, हर किसी को बोलती है उसको मत निकालने दो. पैसे मेरे हैं लेकिन वो मेरे ध्यान रखती है. तो और स्टाफ बहुत ही अच्छा है, सब बहुत स्माइल करते हैं और वेलकम करते हैं. थैंक यू वेरी मच. ನನ್ನ ಜೀವನ ಕರೀಬನ್ 95% ಫೋರ್ಟ್ ಏರಿಯೇ ಹೋಗ್ತೀನಿ. ಯಾರು ಫೋರ್ಟ್ ಹೂಬಿಯತ್ತು ಮಸ್ತ್ ನಮ್ಮ ಬ್ಯಾಂಕ್ ಬತ್ತಿನದಾಗೆ ಇಂಕೆತ್ತಿನದು ಆಗತ್ತಿನ ಅಂಕಲ್ ಅರ್ಧ ಗಂಟೆ ಉಂಟು ಅವತ್ತು ನಿನ್ನ ಕೆಲಸ ಅವ್ರದ್ದು ಅದು ಕ್ರೌಡ್ ಅದು ಭಾರಿ ಬಂದಿದೆ. ಹೆಡ್ ನಮ್ಮ ಬ್ಯಾಂಕ್ದ ಬುಡರತ್ತು ನನ್ನ ಕೆಲಸ ಈಸ್ಲ ಹೆಡ್ ಎತ್ತಿದ್ದು ಅವು ಟೈಮುಡು ಒಂದು ಮತ್ತು ಕಂಪ್ಯೂಟರೈಸೇಷನ್ ಆದಿತ್ತಿಲ್ಲ, ಮ್ಯಾನ್ಯುವಲ್ ಇಚ್ಛತ್ತಿಲ್ಲ. ಆಂಡರ್ ಸ್ಟಾಫ್ ವ್ಯಾಪಾರವೇನು ಮಂಡ ಸೋತೊಂದಿರ್ತೀರಿ ಎಡ್ಡ ಸಿನ್ಸಿಯರ್ಲಿ ಕೆಲಸ ಮಾಡ್ಕೊಡ್ತಾರೆ, ಬೈಯಳ್ಳೆ ಕೆಲಸ ಮಾಡ್ಕೊಡ್ತಾರೆ. ಯಾನು ಮಸ್ತ್ ನಮ್ಗೆ ಉತ್ತಾಯ ಚಡೋ ತೂತ ನಮ್ಮ ಬ್ಯಾಂಕ್ದ ಯಾನು ಎಸ್ ಬಿ ಅಕೌಂಟ್ ಹೋಲ್ಡರ್ ಇಲ್ಲ, ಕರೆಂಟ್ ಅಕೌಂಟ್ ಹೋಲ್ಡರ್ ಇಲ್ಲ, ಅಂಚಿನ ಅಂಕ ಬಿ ಆರ್ ಸುವರ್ಣ ಡೆತ್ ಹೋಲ್ಡರ್ ತಂದ್ಲಿಂದ ಆತೊಂದು ಪ್ರೀತಿ ನಮ್ಮ ಕಸ್ಟಮರ್ಸ್ದಾಗಲೇ ನಮ್ಮ ಟ್ರೀಟ್ ಮಾಡ್ಕೊಡ್ತಾರೆ. ಅಂಚಿನ ಲೋನ್ ಗಿತ್ತೊಂದು ಯಾನು ಮಸ್ತ್ ಫೆಸಿಲಿಟೀಸ್ ತಮ್ಮ ಈ ಬ್ಯಾಂಕಲ್ಲಿ ಗಿತ್ತೊಂದು. ಇತ್ತಲ್ಲ ಯಾನು ಫೋಟೋ ಇದ್ದನ್ನು ಬೇರೆ ಆತೊಂದು ಇದ್ದಿ ಪ್ರಿಂಟಿಂಗ್ ಪ್ರೆಸ್ ಆಮೇಲೆ ಯಾನು ಫೋಟೋ ಬರ್ತದೆ. ಐ ಮೇಕ್ ಇಟ್ ಎ ಪಾಯಿಂಟ್ ಟು ವಿಸಿಟ್ ಅವರ್ ಬ್ರಾಂಚ್. ಏನಾಗ್ಬೋದು ಸ್ಟಾಫ್ ಸ್ಮೈಲಿಂಗ್ ಫೇಸ್ ಎಂಕ ದುಮ್ಮದ ಮತ್ತು ನೆನಪುಟ್ಟವಳ
అని చెప్పని ದಿನೇ ದಿನ ನಮ್ಮ ಅಭಿವೃದ್ಧಿ ಆಕ ಅಂಚನೆ ಈ ಬ್ರಾಂಚ್ ಒಂಜಿ ಪಂಚ ವಾಸ್ತುಶಾಸ್ತ್ರ ಪ್ರಕಾರ ಕೆಲವು ಸಲ ನಮ್ಮ ಇಲ್ಲದ ಫರ್ನಿಚರ್ನ ಅಂಚಿಂಗ್ ಮಲ್ಪಡ ಹಾಕೊಂಡೆ ಪಂಪಿನಾಗ ಸಾಧ್ಯತೆ ಮಲ್ಪುರ ಆಯ್ತು ಒಂದು ಚೇಂಜಸ್ ಹಾಕೊಂಡೆ ಸೊ ಚೇಂಜಸ್ ಆವಡ್ ಬಂದ ಡೈವರ್ಡ್ ನಟ್ಟು ಅಂಚನೆ ನಮ್ಮ ಇದು ಎಡ್ಡ ಟೀಮ್ ಉಂಟು ನಮ್ಮ ಮ್ಯಾನೇಜರ್ ಸ್ಟಾಫ್ ಉಂಟು అని చెప్పనక ಯಾನೆಯನ್ನು ವೈಯಕ್ತಿಕ ಅದು ಡೈವರ್ಡ್ ನಟ್ಟು ನಮ್ಮ ಪ್ರಾಸ್ಪರ್ ಆಕ. ಇಂದು ಫೋರ್ಟ್ನ ಸ್ಥಳಾಂತರಿತ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂತಸವಾಯಿತು. ಈ ನೂತನ ಸ್ಥಳದಲ್ಲಿ ಗ್ರಾಹಕರಿಗೆ ಎಂದಿನಂತೆ ಉತ್ತಮ ಗುಣಮಟ್ಟದ ಸೇವೆ ಲಭಿಸಲಿದೆ ಎಂದು ಬ್ಯಾಂಕಿನ ನಿರ್ದೇಶಕ ಗೌರೀಶ್ ಕೋಟ್ಯಾನ್ ನುಡಿದರು. Indeed a pleasure for me to be here, part of this occasion when the new branches, when the branches shifted from the old premises to the new premises. And let me assure you, sir, this will be a really good choice that you have made, and it will be a long association, I'm sure, all of us. And I'm really grateful to be part of this puja and this inauguration with my family, and thank you very much. And I'm sure this branch will do much more wonder than what it was in the earlier branches, and I'm sure that we will progress together, and we work together, we progress together, and I wish you all the best, and the branch manager all the best, so that this branch also prospers along with the bank. Thank you very much, and all the best to the bank. ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಸುವರ್ಣ ಗ್ರಾಹಕರನ್ನು ಸಿಬ್ಬಂದಿಗಳನ್ನುದ್ದೇಶಿಸಿ ಮಾತನಾಡುತ್ತಾ, ಮುಖ್ಯವಾಗಿ ಭಾರತ್ ಬ್ಯಾಂಕ್ ಅತ್ಯುತ್ತಮ ಗ್ರಾಹಕ ಸ್ನೇಹಿ ಮತ್ತು ಗ್ರಾಹಕರ ತೃಪ್ತಿಯೇ ಅದರ ದೊಡ್ಡ ಶಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗ್ರಾಹಕ ಸ್ನೇಹಿ ಬ್ಯಾಂಕ್ ಎಂಬ ತನ್ನ ಮೂಲ ಧ್ಯೇಯ ವಾಕ್ಯಕ್ಕೆ ಬ್ಯಾಂಕ್ ಯಾವಾಗಲೂ ಬದ್ಧವಾಗಿರಬೇಕು ಮತ್ತು ಈ ಸಕಾರಾತ್ಮಕ ಗುಣವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಎಂದರು. Congratulate all the staff and management that we are shifting to a new place. We are same Bharat Bank. We had challenges earlier also, like Mr. Srinivas said. The only USP our Bharat Bank always had, will have, is customer service, customer satisfaction. Don't lose that. Deposit rate will go up, down, people will have competition and everything. Stick to your core business, that is customer friendly bank. Remember that. That is the only positive point, the only fact we are above SBI also. So don't lose that and keep working hard, and we will grow together. सर के साथ जैसे बोला है, और 15-20 साल साथ में रहेंगे, and let us work together, make Bharat Bank the best cooperative bank in India. Thank you. ಭಾರತ್ ಬ್ಯಾಂಕಿನ ನಿರ್ದೇಶಕರುಗಳಾದ ಚಂದ್ರಶೇಖರ್ ಎಸ್ ಪೂಜಾರಿ, ಮೋಹನ್ ದಾಸ್ ಜಿ ಪೂಜಾರಿ, ಗೌರೀಶ್ ಆರ್ ಕೋಟ್ಯಾನ್, ಸುರೇಶ್ ಬಿ ಸುವರ್ಣ, ನಿರಂಜನ್ ಎಲ್ ಪೂಜಾರಿ, ಬ್ಯಾಂಕಿನ ಆಡಳಿತ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯಾನಂದ್ ಎಸ್ ಕರ್ಕೇರ, ಜಂಟಿ ಆಡಳಿತ ನಿರ್ದೇಶಕ ದಿನೇಶ್ ಬಿ ಸಾಲ್ಯಾನ್, ಮಹಾಪ್ರಬಂಧಕ ಮಹೇಶ್ ಬಿ ಕೊಟ್ಯಾನ್, ಮಾಜಿ ಉಪ ಕಾರ್ಯಾಧ್ಯಕ್ಷೆ ಪುಷ್ಪಲತಾ ಎನ್ ಸಾಲ್ಯಾನ್, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾಜಿ ಕಾರ್ಯಾಧ್ಯಕ್ಷ ಡಿಬಿ ಅಮೀನ್, ಗ್ರಾಹಕರು, ಠೇವಣಿದಾರರು, ಹಿತೈಷಿಗಳು ಉಪಸ್ಥಿತರಿದ್ದರು. ಶಾಖಾ ಪ್ರಬಂಧಕ ಪ್ರವೀಣ್ ಅಮೀನ್ ಸ್ವಾಗತಿಸಿದರು. ಸಹಾಯಕ ಪ್ರಬಂಧಕಿ ಜಯಶ್ರೀ ಅಂಚನ್ ಧನ್ಯವಾದ ಸಮರ್ಪಿಸಿದರು. ಸಿಬ್ಬಂದಿ ನಿಶಾ ಕಲ್ಲಪುತ್ತಿಗೆ ಕಾರ್ಯಕ್ರಮ ನಿರೂಪಿಸಿದರು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 6 ಗಂಟೆಗೆ ಗಣಹೋಮ ಮತ್ತು ನಂತರ ಶ್ರೀ ಸತ್ಯನಾರಾಯಣ ಮಹಾಪೂಜೆಯನ್ನು ಪುರೋಹಿತರಾದ ರವೀಂದ್ರ ಶಾಂತಿ ನೆರವೇರಿಸಿದರು. ರಮೇಶ್ ಶಾಂತಿ, ಗೋವಿಂದ್ ಪೂಜಾರಿ ಪೂಜೆಯಲ್ಲಿ ಸಹಕರಿಸಿದರು. ಫೋರ್ಟ್ ಶಾಖಾ ಸಿಬ್ಬಂದಿ ಐಶ್ವರ್ಯ ನಿಖಿಲ್ ಕರ್ಕೇರ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು. ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಫೋರ್ಟ್ ಶಾಖೆಯ ಈ ಸ್ಥಳಾಂತರವು ಕೇವಲ ವ್ಯವಹಾರದ ವಿಸ್ತರಣೆಯಷ್ಟೇ ಅಲ್ಲದೆ ಗ್ರಾಹಕರಿಗೆ ಆಧುನಿಕ ಸೌಲಭ್ಯಗಳೊಂದಿಗೆ ಅತ್ಯುತ್ತಮ ಸೇವೆ ನೀಡುವ ಬ್ಯಾಂಕಿನ ಬದ್ಧತೆಯನ್ನು ಈ ನೂತನ ಆವರಣವು ಎತ್ತಿ ಹಿಡಿಯುತ್ತದೆ. ಬ್ಯಾಂಕಿನ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಮತ್ತು ನಿಷ್ಠಾವಂತ ಗ್ರಾಹಕರ ಸಂಘಟಿತ ಪ್ರಯತ್ನದಿಂದ ಭಾರತ್ ಬ್ಯಾಂಕ್
ಮುಂಬರುವ ದಿನಗಳಲ್ಲಿ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೇಶಕ್ಕೆ ಮಾದರಿಯಾಗಿ ಹೊರಹೊಮ್ಮಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ಶುಭ ಸಂದರ್ಭವು ಶಾಖೆಯ ಆರ್ಥಿಕ ಪ್ರಗತಿಗೆ ಹೊಸ ಚೈತನ್ಯವನ್ನು ನೀಡಲಿ ಎಂದು ಹಾರೈಸೋಣ. ಇನ್ನಂಜೆ ಜಯರಾಮ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.